ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬ್ರಹ್ಮನ್ ಭವಿಷ್ಯ ನುಡಿದಂತೆ ಜೂನ್ 2025ರಲ್ಲಿ ಖಂಡಿತವಾಗಿಯೂ ಸಂಭವಿಸುವ 5 ಘಟನೆಗಳು ಇವೆ. ಶ್ರೀ ಪೋತಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಒಬ್ಬ ಮಹಾನ್ ಆಧ್ಯಾತ್ಮಿಕ ವ್ಯಕ್ತಿ ಮತ್ತು ಭವಿಷ್ಯದ ಮುನ್ಸೂಚಕರೆಂದೇ ತುಂಬಾ ಪ್ರಸಿದ್ಧಿ. ಕಡಪ ಜಿಲ್ಲೆಯ ಕಂಡಿಮಲೆಯ ಪಲ್ಲಿಯಲ್ಲಿ ಜನಿಸಿದ್ರು. ಬ್ರಹ್ಮ ಬರೆದ ಕಾಲ ಜ್ಞಾನ ಬಹಳ ಪ್ರಸಿದ್ಧವಾಗಿದೆ. ಇದು ಭವಿಷ್ಯದ ಬಗ್ಗೆ ಅನೇಕ ವಿಚಿತ್ರ ವಿಷಯಗಳನ್ನ ಒಳಗೊಂಡಿದೆ. ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಭವಿಷ್ಯದಲ್ಲಿ ಸಂಭವಿಸುವ ಅನೇಕ ವಿಷಯಗಳನ್ನ ಮುನ್ಸೂಚಿಯಲ್ಲಿ ಬರೆದಿದ್ದರು ಮತ್ತು ಕಾಲದ ಬುದ್ಧಿವಂತಿಕೆಯಿಂದ ಅವುಗಳನ್ನ ಮುನ್ಸೂಚಿಯಲ್ಲಿ ಬರೆದಿದ್ದು ಅವು ತುಂಬಾ ಫೇಮಸ್ ಆಗಿವೆ. ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಬ್ರಹ್ಮನ್ ರವರು ಹೇಳಿದಂತೆ ಅನೇಕ ವಿಷಯಗಳು ಈಗಾಗಲೇ ಸಂಭವಿಸಿವೆ, ಅದು ಮತ್ತೆ ಸಂಭವಿಸುತ್ತಾ ಇದೆ. ಕೆಲವು ಅನಿರೀಕ್ಷಿತ ಘಟನೆಗಳು ಸಂಭವಿಸಿವೆ. 2025ರಿಂದ ಸಂಭವಿಸುತ್ತಾನೆ ಇದೆ. ಈಗ ಈ ಜೂನ್ ನಲ್ಲಿ ಏನೆಲ್ಲಾ ವಿಚಿತ್ರ ಘಟನೆಗಳು ನಡೆಯಲಿವೆ ಎಂಬುದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದರೆ ಮಾತ್ರ ನಿಮ್ಗೆ ಅರ್ಥವಾಗುತ್ತದೆ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ಅಲ್ಲದೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ನಾವು ನಮ್ಮ ಚಾನೆಲ್ ನಲ್ಲಿ ಪೋತಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ವಿಡಿಯೋಗಳನ್ನು ಆಲ್ರೆಡಿ ಹಾಕಿದ್ದೇವೆ, ಈಗಾಗಲೇ ನೋಡಿ. ಅವರು ಹೇಳಿದಂತೆ ತುಂಬಾ ಮಳೆಯಾಗುತ್ತದೆ. ಜೂನ್ ತಿಂಗಳಿಂದ ಭಾರಿ ಮಳೆಯಾಗುತ್ತೆ. ಅಕಾಲಿಕ ಮಳೆಯಿಂದಾಗಿ ಕೆಲವರು ಸಾಯುತ್ತಾರೆ. ಈ ಮಳೆಗಾಲದಲ್ಲಿ ಮಿಂಚು ಹೆಚ್ಚಾಗಿ ಬಡಿಯುತ್ತದೆ ಎಂದು ಬ್ರಹ್ಮನ್ ಅವರು ಹೇಳಿದ್ದಾರೆ. ಇದರಿಂದ ಭಾರಿ ಪ್ರಮಾಣದ ಜೀವಹಾನಿಯೂ ಸಂಭವಿಸುತ್ತದೆ ಎಂದು ತಿಳಿದು ಬಂದಿದೆ. ಹಾಗಾಗಿ ಮಳೆ ಬಂದಾಗ ಹೊರಗೆ ಯಾರು ಹೋಗಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮರದ ಕೆಳಗೆ ದಯವಿಟ್ಟು ನಿಲ್ಲಬೇಡಿ. ಮರಗಳ ಮೇಲೆಯೇ ಹೆಚ್ಚು ಸಿಡಿಲು ಬಡಿಯುವ ಸಂಭವ ಹೆಚ್ಚು. ವಿಶ್ವನಾಮ ಸಂವತ್ಸರ ಭಾರೀ ಮಳೆಯು ಅಪಾರ ಬೆಳೆ ನಷ್ಟವನ್ನುಂಟು ಮಾಡುತ್ತದೆ. ಧಾನ್ಯದ ಕೊರತೆ ಉಂಟಾಗುತ್ತದೆ. ಅಕ್ಕಿ ಬೆಲೆಗಳು ಗಗನಕ್ಕೇರುತ್ತವೆ. ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಗಣನೀಯವಾಗಿ ಹೆಚ್ಚಾಗಲಿವೆ. ಆಹಾರ ಪದಾರ್ಥಗಳ ಬೆಲೆಗಳು ಗಗನಕ್ಕೇರುತ್ತಿವೆ. ಮಧ್ಯಮ ವರ್ಗದ ಜನರ ಜೀವನ ಕಷ್ಟದಿಂದ ನಲುಗುತ್ತದೆ ಎಂದು ಬ್ರಹ್ಮರವರು ಹೇಳಿದ್ದಾರೆ. ವಿಶ್ವ ಸುನಾಮ ವರ್ಷದಲ್ಲಿ ಮಳೆಯಾಗುವುದರಿಂದ ಈ ಎಲ್ಲ ವಿಪತ್ತುಗಳು ಜೂನ್ ತಿಂಗಳಿನಿಂದಲೂ ಸಂಭವಿಸಲಿವೆ ಎಂದು ಹೇಳುತ್ತಾ ಇದ್ದಾರೆ. ಈ ವಿಶ್ವ ಸುನಾಮ ವರ್ಷದಲ್ಲಿ ಕರೋನಾ ರೋಗವು ಮತ್ತೆ ಬರುತ್ತದೆ. ಇಡೀ ದೇಶವೇ ನಡುಗುತ್ತದೆ ಮತ್ತು ಈ ಬಾರಿ ಲಕ್ಷಾಂತರ ಜನರು ಕರೋನಾದಿಂದ ಸಾಯುತ್ತಾರೆ ಅಂತ ಬ್ರಹ್ಮನ್ ರವರ ಕಾಲಜ್ಞಾನದಲ್ಲಿ ಹೇಳಲಾಗಿದೆ. ಇಲ್ಲಿ ಕೊರೋನಾ ವೈರಸ್ ಬಂದಿದೆ. ಜೂನ್ ತಿಂಗಳಲ್ಲಿ ಈ ಕೊರೋನಾ ಇನ್ನಷ್ಟು ತೀವ್ರವಾಗುವ ಸಾಧ್ಯತೆ ಇದೆ. ಹಾಗಾಗಿ ಜೂನ್ ತಿಂಗಳಿಂದ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ಬ್ರಹ್ಮನ್ ರವರು ಹೇಳಿದಂತೆ ಹೆಚ್ಚಿನ ಜೀವಹಾನಿ ಸಂಭವಿಸುವ ಸಾಧ್ಯತೆ ಇದೆ. ಅಲ್ಲದೆ ಈ ವರ್ಷ ಇನ್ನೊಂದು ಹೊಸ ರೋಗ ಹೊರಹೊಮ್ಮಲಿದೆ. ಈ ರೋಗವು ದೇಹದ ಮೇಲೆ ಗುಳ್ಳೆಗಳನ್ನು ಉಂಟು ಮಾಡುತ್ತದೆ ಮತ್ತು ಅನೇಕ ಜನರು ಸಾಯುತ್ತಾರೆ ಎಂದು ಹೇಳಲಾಗಿದೆ. ಇದಲ್ಲದೆ ಮುಂದಿನ ದಿನಗಳಲ್ಲಿ ತುಲಾ ರಾಶಿಯಲ್ಲಿ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿಯಿಂದ 2 ಲಕ್ಷಕ್ಕೆ ಹೆಚ್ಚಾಗಲಿದೆ. ಇದರಿಂದ ಮುಂದಿನ 5 ವರ್ಷಗಳಲ್ಲಿ ಚಿನ್ನ ಖರೀದಿಗೆ ಲಭ್ಯವಿರುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಜನರು ಚಿನ್ನಕ್ಕಾಗಿ ಪರದಾಡುತ್ತಿದ್ದಾರೆ. ಸಾಕಷ್ಟು ಚಿನ್ನವೂ ಇಲ್ಲ. ದೈವಿಕ ವೃಕ್ಷವಾದ ಬೇವಿನ ಮರವು ಮಾವಿನ ಹಣ್ಣುಗಳನ್ನು ಬಿಡುತ್ತದೆ. ಚಿಂತಾ ಮರದಲ್ಲಿ ಮಲ್ಲಿಗೆ ಹೂಗಳು ಅರಳುತ್ತವೆ ಎಂದು ಬ್ರಹ್ಮನ್ ರವರು ಹೇಳಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ದೊಡ್ಡ ಚಂಡಮಾರುತ ರೂಪುಗೊಳ್ಳುವ ಸಾಧ್ಯತೆ ಇದೆ. ಈ ಚಂಡಮಾರುತದ ಪ್ರಭಾವದಿಂದಾಗಿ ಎಲ್ಲ ಗೋಪುರಗಳು ಕುಸಿಯುವವು. ಕೆಲವು ದಿನಗಳವರೆಗೆ ಫೋನ್ಗಳು ಕಾರ್ಯನಿರ್ವಹಿಸುವುದಿಲ್ಲ. ಮುಂದಿನ ದಿನಗಳಲ್ಲಿ ಶತ್ರುಗಳು ಹೆಚ್ಚಾಗುತ್ತಾರೆ. ಪರಸ್ಪರ ತಂತ್ರಗಳನ್ನು ನಡೆಸುತ್ತಾರೆ. ಹೀಗೆ ಬ್ರಹ್ಮನ್ ರವರು ಬಹಳಗಳನ್ನು ಹೇಳಿದ್ದಾರೆ. ಗಳಿಸಲು ಬಯಸುವ ಕಳ್ಳರು ಹೆಚ್ಚಾಗುತ್ತಾರೆ. ಅವರು ಜನರನ್ನು ಮೋಸಗೊಳಿಸಿ ಅವರ ಹಣವನ್ನು ದೋಚುತ್ತಾರೆ. ದಿನೇ ದಿನೇ ಧರ್ಮ ನಾಶವಾಗುತ್ತಿದ್ದು ಅಧರ್ಮ ಗೆಲ್ಲುತ್ತಿದೆ. ಈ ವರ್ಷ ಆಷಾಢ ಮಾಸದ ಅಮಾವಾಸ್ಯೆಯಂದು ನಾಗರವು ಮುಂದೆ ಚಲಿಸುತ್ತಿರುವಂತೆ ಕಾಣುತ್ತದೆ. ಇದು ಇಡೀ ಸಾಗರ ಪ್ರದೇಶಗಳು ರಾತ್ರೋರಾತ್ರಿ ಮುಳುಗಲು ಕಾರಣವಾಗುತ್ತದೆ. ಅದೇ ರೀತಿ ಅಮಾವಾಸ್ಯೆಯಂದು ವಿಷ್ಣು ತಿರುಮಲ ಬೆಟ್ಟದ ಮೇಲೆ ಕಾಣಿಸಿಕೊಳ್ಳುತ್ತಾನೆ. ದುಷ್ಟರು ಮಾತ್ರ ರಾಜರಾಗುತ್ತಾರೆ. ಸತ್ಯವನ್ನು ಮುಚ್ಚಿಡಲಾಗುತ್ತದೆ. ಇದರಿಂದ ಒಳ್ಳೆಯ ಜನರು ಭೀಕರ ಕಷ್ಟಗಳನ್ನು ಅನುಭವಿಸುತ್ತಾರೆ ಎಂದು ಬ್ರಹ್ಮರವರು ಹೇಳಿದ್ದಾರೆ. ಇದಲ್ಲದೆ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ರಕ್ತದ ಮಳೆಯಾಗುತ್ತದೆ. ಅದೇ ರೀತಿ 2025ರಲ್ಲಿ ಒಂದು ದೊಡ್ಡ ಸಭೆ ನಡೆಯುತ್ತಿದ್ದಾಗ 2 ತಲೆಯ ಹಾವು ಬಂದು 10 ಜನರನ್ನು ಕಚ್ಚಿ ಕೊಲ್ಲುತ್ತದೆ ಎಂದು ಬ್ರಹ್ಮನ್ ರವರು ಹೇಳಿದ್ದಾರೆ. ಅಂದಿನಿಂದ ದೇಶದ ಹವಾಮಾನಗಳು ಬದಲಾವಣೆ ಆಗುತ್ತವೆ. ಅದೇ ರೀತಿ ದೇವಾಲಯದಲ್ಲಿರುವ ದೇವರ ವಿಗ್ರಹಗಳು ದೃಷ್ಟಿಯಿಂದ ಕಣ್ಮರೆಯಾಗುತ್ತವೆ. ಕಥೆಯ ಪ್ರಕಾರ ಮಧುರೈನಲ್ಲಿ ವಾಸಿಸಿರುವ ದೇವಿ ಮೀನಾಕ್ಷಿ ತನ್ನ ಭಕ್ತರೊಂದಿಗೆ ಮಾತನಾಡುತ್ತಾಳೆ
ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯು ಶ್ರೀಶೈಲವನ್ನು ಬಿಟ್ಟು ವಿಂಧ್ಯ ಪರ್ವತಗಳಿಗೆ ಹೋಗುತ್ತಾರೆ. ತಿರುಮಲದ ವೆಂಕಯ್ಯ ಸ್ವಾಮಿಯ ಬಲಗೈ ಇದ್ದಕ್ಕಿದ್ದಂತೆ ನಡುಗುತ್ತದೆ. ಈ ಘಟನೆಗೆ ಸಾಕ್ಷಿಯಾಗುವ ಭಕ್ತರಿಗೆ ಮಹಾಭಾಗ್ಯ ಪ್ರಾಪ್ತಿಯಾಗುತ್ತದೆ. ಅಲ್ಲದೆ ಈ ತಿಂಗಳ ಕೊನೆಯಲ್ಲಿ ರಾಜಕೀಯದಲ್ಲಿ ಪ್ರಬಲ ಸ್ಥಾನಕ್ಕಾಗಿ ಒಗ್ಗೂಡುವ ಜನರು ಹೋರಾಡುತ್ತಾರೆ ಎಂದು ನಂಬಲಾಗಿದೆ. ಬ್ರಹ್ಮಗಿರಿಯ ಕಾಲಜ್ಞಾನದಲ್ಲಿಯೂ ಬರೆಯಲಾಗಿದೆ, ಮುಂಬರುವ ದಿನಗಳಲ್ಲಿ ಮೊಸಳೆಗಳು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ರವೇಶಿಸಿ 3 ದಿನಗಳ ಕಾಲ ಯಾವುದೇ ಪೂಜೆ ಇಲ್ಲದೆ ಬಾಗಿಲು ಮುಚ್ಚುತ್ತವೆ. ಅದೇ ರೀತಿ ಕೆಲವು ಅಪರಿಚಿತ ಕಳ್ಳರು ಶ್ರೀ ವೆಂಕಟ ಸ್ವಾಮಿಯ ಸಂಪತ್ತನ್ನು ಕದಿಯುತ್ತಾರೆ ಮತ್ತು ಬ್ರಹ್ಮನು ಹೋಗುತ್ತಾನೆಂದು ಹೇಳಿದ್ದಾರೆ. ಭವಿಷ್ಯದ ಭಾರತದ ಯುವಕರಿಗೆ ಉದ್ಯೋಗ ಇರೋದಿಲ್ಲ, ಹಣ ಸಂಪಾದಿಸುವುದಿಲ್ಲ. ಬ್ರಹ್ಮರವರು 30 ವರ್ಷ ತುಂಬಿದ್ದಾಗ ಸಾಯುತ್ತಾರೆ ಎಂದು ಬರೆದಿದ್ದಾರೆ. ಆತ್ಮಹತ್ಯೆಗಳು, ಕೊಲೆಗಳು ಘಾತೀಯವಾಗಿ ಹೆಚ್ಚಾಗುವ ಮುನ್ಸೂಚನೆ ಇದೆ. ಈ ವರ್ಷ ಆಕಾಶದಲ್ಲಿ ಬಣ್ಣಗಳು ಬದಲಾಗುವುದು. ಜನರು ಹೃದಯಾಘಾತದಿಂದ ಸಾಯುವರು. ಸೆಪ್ಟೆಂಬರ್ 2025ರಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನಾರಾಯಣ ಸ್ವಾಮಿಯು ಸೂರ್ಯನಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ಬ್ರಹ್ಮರವರು ಹೇಳಿದ್ದಾರೆ. ಅದೇ ರೀತಿ ಬ್ರಹ್ಮಗಿರಿ ಮಾತೆಯ ಈಶಾನ್ಯ ದಿಕ್ಕಿನಲ್ಲಿ ಮಹಿಳೆ ಗರ್ಭಿಣಿಯಾಗುತ್ತಾಳೆ. ಗರ್ಭಕೋಶ ಒಡೆದು ಮಗು ಜನಿಸುತ್ತದೆ. ಆ ಸಮಯದಲ್ಲಿ ಆಕಾಶದಿಂದ ಮಿಂಚು ಬಿದ್ದು ಜನರು ಅಲ್ಲಿ ಸಾಯುತ್ತಾರೆ. ವಿಜಯವಾಡದ ಕನಕದುರ್ಗಮ್ಮನ ಮೂಗನ್ನು ಕೃಷ್ಣಾ ನದಿ ಮುಟ್ಟುತ್ತದೆ ಎಂದು ಬ್ರಹ್ಮರವರು ಬರೆದಿದ್ದಾರೆ. ಇದು ಅವರು ಹೇಳಿದಂತೆ ನಡೆದರೆ ತುಂಬ ಅನಾನುಕೂಲಗಳು ಉಂಟಾಗುತ್ತವೆ. ಗೋದಾವರಿಯಲ್ಲಿ 12 ದಿನಗಳವರೆಗೆ ಒಂದು ಹನಿ ನೀರು ಕೂಡ ಕಾಣಿಸೋದಿಲ್ಲ. 13ನೇ ದಿನ ಭೀಕರ ಪ್ರವಾಹಗಳು ಸಂಭವಿಸುತ್ತವೆ ಎಂದು ಬರೆದಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಿದ್ಧಿಯಾಗಲು ಬೇಕಾದರೂ ಮಾಡುತ್ತಾರೆ. ಅವರು ಎಷ್ಟೆಲ್ಲ ನಾಟಕಗಳನ್ನು ಆಡುತ್ತಿದ್ದಾರೆ ಎಂದು ನಾವು ಈಗಾಗಲೇ ನೋಡುತ್ತಿದ್ದೇವೆ. ಈ ವರ್ಷ ದುಷ್ಟರಿಗೆ ಶಿಕ್ಷೆ ಆಗುವುದಿಲ್ಲ. ಜನರು ಕ್ರೂರಿಗಳಾಗುತ್ತಾರೆ. ವರ್ಷಗಳಲ್ಲಿ ಕಾನೂನುಗಳು ಮತ್ತು ನ್ಯಾಯಾಲಯಗಳು ಅನಾಗರಿಕರಿಗೆ ಭಯವನ್ನು ಉಂಟು ಮಾಡುವುದಿಲ್ಲ. ನಮ್ಮ ಕಾನೂನುಗಳು ಬದಲಾಗುತ್ತಾನೇ ಇವೆ. ವಂಚಕರಿಂದ ಹಿಡಿದು ಕೊಲೆಗಾರರವರೆಗೆ ಏನೂ ಮಾಡಲು ಅವಕಾಶ ನೀಡುತ್ತಿಲ್ಲ. ಇದಲ್ಲದೆ ಭವಿಷ್ಯದಲ್ಲಿ 2 ಪುರುಷರು 2 ಮಹಿಳೆಯರು, ಅಂದರೆ ಒಬ್ಬ ಮಹಿಳೆ ಒಬ್ಬ ಪುರುಷ ಮದುವೆಯಾಗುತ್ತಾರೆ ಮತ್ತು ಅವರ ಗರ್ಭದಲ್ಲಿ ಒಂದು ಮಗು ಜನಿಸುತ್ತದೆ ಎಂದು ಬ್ರಹ್ಮರವರು ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನು ಅನೇಕ ದೇಶಗಳಲ್ಲಿ ನೋಡುತ್ತಾ ಇದ್ದೇವೆ. ಲೈಂಗಿಕ ವಿವಾಹಗಳು ಸಾಧ್ಯವಿಲ್ಲ. ಪುರುಷರು ಪುರುಷರನ್ನು, ಮಹಿಳೆಯರನ್ನು ಮದುವೆಯಾಗ್ತಾ ಇದ್ದಾರೆ. ಟ್ರಾನ್ಸ್ಜೆಂಡರ್ ಮನೆಯಲ್ಲಿ ಲೈಂಗಿಕ ವಿವಾಹಗಳನ್ನು ಮಾಡಿಕೊಂಡರೆ ಮಕ್ಕಳನ್ನು ಪಡೆಯುತ್ತಿದ್ದಾರೆ. ಈಗ ಭಾರತದಲ್ಲೂ ಪುರುಷರು ಮತ್ತು ಮಹಿಳೆಯರು ಮದುವೆಯಾಗುತ್ತಿದ್ದಾರೆ. ಇದರ ಅರ್ಥ ಬ್ರಹ್ಮರವರು ಹೇಳಿದ ಮಾತು ನೇರವಾಗಿಯೇ ನಿಜವಾಗ್ತಾ ಇದೆ ಅಂತ ಅರ್ಥ. ಜೂನ್ ಅಥವಾ 2025ರ ಅಂತ್ಯದ ಮೊದಲು ಯಾವಾಗ ಬೇಕಾದರೂ ಸಂಭವಿಸಬಹುದು. ಈಗ ಬ್ರಹ್ಮರವರು ಹೇಳಿದ ಪ್ರಕಾರ ಈಗಾಗಲೇ ಸಂಭವಿಸಿದ ವಿಷಯ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ಅನೇಕ ಸಿದ್ಧರು ನಮ್ಮ ದೈವಿಕ ದೃಷ್ಟಿಯ ಮೂಲಕ ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಹೇಳ್ತಾ ಇದ್ರು. ಅಂತಹ ಒಬ್ಬ ವ್ಯಕ್ತಿ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಅವರು ಬಹಳ ಶ್ರೇಷ್ಠರಾಗಿದ್ದರು. ಅವರು ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಊಹಿಸುತ್ತಿದ್ದರು. ಮಧ್ಯಯುಗದಲ್ಲಿ ತೆಲುಗು ದೇಶದಲ್ಲಿ ವಾಸಿಸುತ್ತಿದ್ದ ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಹೀಗೆ ಹೇಳಿದರು: ವಿಷಯಗಳು ಇನ್ನೂ ನಡೆಯುತ್ತಿವೆ. ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಮೊದಲೇ ಎಲ್ಲವನ್ನೂ ಊಹಿಸಿದ್ದರು ಮತ್ತು ಆ ಭವಿಷ್ಯವನ್ನು ತಾಳೆಗರಿ ಗ್ರಂಥಗಳಲ್ಲಿ ಸಂರಕ್ಷಿಸಿದ್ದರು. ಬ್ರಹ್ಮರವರು ಹೇಳಿದ ಪ್ರಕಾರ ಈಗ ಎಲ್ಲವೂ ನಡೆಯುತ್ತಿದೆ. ಅನೇಕ ವಿಷಯಗಳನ್ನು ಭವಿಷ್ಯ ಹೇಳಿದ್ದರು. ಬ್ರಹ್ಮನವರು 1908ರಿಂದ 1993ರ ನಡುವೆ ವಾಸಿಸುತ್ತಿದ್ದ ವ್ಯಕ್ತಿ. ಅವರು ಜಾತಿ ಮತ್ತು ಧರ್ಮವನ್ನು ಮೀರಿ ಅನೇಕ ವಿಷಯಗಳನ್ನು ಮಾತನಾಡಿದ ದೈವಿಕ ಪುರುಷ. ಆ ಸಮಯದಲ್ಲಿ ಅವರು ತುಂಬ ಬುದ್ಧಿವಂತರಾಗಿದ್ದರು ಮತ್ತು ಈ ಸಮಯದಲ್ಲಿ ಏನಾಗುತ್ತದೆ ಎಂದು ಭವಿಷ್ಯ ನುಡಿದರು. ದೀಪಗಳನ್ನು ನೀರಿನಿಂದ ಬೆಳಗಿಸಲಾಗುವುದು ಎಂದು ಅವರು ಹೇಳಿದರು. ಅದರಂತೆ ನಾವು ಈಗ ನೋಡ್ತಾ ಇದ್ದೀವಿ ಅಲ್ವಾ, ನೀರಿನಿಂದ ವಿದ್ಯುತ್ ಉತ್ಪಾದಿಸ್ತಾ ಇದ್ದಾರೆ. ಆ ವಿದ್ಯುತ್ತಿನಿಂದ ದೀಪಗಳನ್ನು ಬೆಳಗಿಸ್ತಾ ಇದ್ದಾರೆ. ಅಂದರೆ ಬ್ರಹ್ಮರವರು ಹೇಳಿದಂತೆ ಎಲ್ಲವೂ ನಡೆದಿದೆ. ಅವರು ಯಾವುದೇ ವಾಹನವನ್ನು ಡೀಸೆಲ್ ಮತ್ತು ಪೆಟ್ರೋಲಿನಿಂದ ಸಹಾಯದಿಂದ ಓಡಿಸ್ತಾ ಇದ್ದಾರೆ. ವಾಹನಗಳಿಗೆ ಯಾವುದೇ ಪ್ರಾಣಿಗಳನ್ನು ಬಳಸಲಾಗುವುದಿಲ್ಲ ಅಂತ ಹೇಳಿದರು. ದೇವಾಲಯವನ್ನು ಮುಚ್ಚಲಾಗುವುದು, ಕಾಶಿಯಲ್ಲಿರುವ ದೇವಾಲಯ ಮುಚ್ಚಲಾಗುವುದು ಅಂತ ಹೇಳಿದರು. ಪ್ರವಾಹದ ಉಂಟಾದ ಕಾರಣ ಅಲ್ಲಿ ಕಾಲರ ಹರಡಿತ್ತು. ಆಗ
ಕಾಶಿಯ ದೇವಸ್ಥಾನವನ್ನು 40 ದಿನಗಳ ಕಾಲ ಮುಚ್ಚಲಾಯಿತು. ಅದೇ ರೀತಿ ಬೀದಿ ಗೊಂಬೆಗಳನ್ನು ಚಿತ್ರಿಸಲಾಗುತ್ತದೆ ಅಂತ ಹೇಳಿದರು. ಅಂದರೆ ಕೆಲವು ಚಲನಚಿತ್ರ ನಟರು ರಾಜಕೀಯಕ್ಕೆ ಪ್ರವೇಶಿಸುತ್ತಾರೆ. ಅವರು ಹೇಳಿದಂತೆ NTR, ಜಯಲಲಿತಾ, ಚಿರಂಜೀವಿ, ಪವನ್ ಕಲ್ಯಾಣ್ ಇನ್ನು ಮುಂತಾದವರು ಪ್ರವೇಶ ಮಾಡಿದ್ದಾರೆ. ಕಾಲಕ್ರಮೇಣ ರಾಜಪ್ರಭುತ್ವಗಳು ಕುಸಿದು ರಾಜರಿಲ್ಲದ ಸರ್ಕಾರಗಳು ಉದಯಿಸುತ್ತವೆ ಅಂತ ಬ್ರಹ್ಮರವರು ಆಗಲೇ ಹೇಳಿದ್ದರು. ಅದೆಲ್ಲವೂ ಈಗ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ದೇವರುಗಳು ವಿಗ್ರಹಗಳು ಕದಿಯಲ್ಪಡುತ್ತವೆ ಅಂತ ಹೇಳಿದರು. ಭಾರಿ ದೇವರುಗಳ ವಿಗ್ರಹವನ್ನು ಕಳವು ಮಾಡಲಾಗಿದೆ. ಒಬ್ಬ ಅಮ್ಮ 16 ವರ್ಷ ರಾಜ್ಯಭಾರ ಮಾಡುತ್ತಾಳೆ ಎಂದು ಹೇಳಿದರು. ಅವರು ಹೇಳಿದಂತೆ ಇಂದಿರಾ ಗಾಂಧಿ 16 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು. ಬ್ರಾಹ್ಮಣರ ಅಗ್ರಹಾರಗಳು ನಾಶವಾಗುತ್ತವೆ ಅಂತ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಅಗ್ರಹಾರ ಅಂದರೆ ಏನು ಗೊತ್ತೇ ಇಲ್ಲ, ಆ ಥರ ಆಗೋಗಿದೆ. ಹೀಗೆ ಬ್ರಹ್ಮರವರು ಬರೆದ ಎಲ್ಲ ಭವಿಷ್ಯತ್ವಾಣಿಗಳು ನಿಜವಾಗುತ್ತಾ ಇವೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಂಚಿಕೊಳ್ಳಿ ವಿಡಿಯೋವನ್ನು. ಇಲ್ಲಿಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಸರ್ವಜನೋ ಸುಖಿನೋ ಭವಂತು.